ಗಂಟೆ ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಲಾಟ್ಗೆ. ಮಾರ್ನಿಂಗ್ ದರ್ಶನಕ್ಕೆ ಎಲ್ಲ ರೆಡಿಯಾಗಿ. ರಾತ್ರಿ ಎಲ್ಲ ಮಳೆ ಬಂದುಬಿಡ್ತು, ಫುಲ್ಲು ಎಲ್ಲ ಕೆಸರಾಗಿದೆ ನೋಡಿ. ರೂಮ್ ಚೆಕ್ಔಟ್ ಮಾಡಿ ಹೋಮ್ ಸ್ಟೇ ನಿಮ್ಗೆ ತೋರಿಸಲೇ ಇಲ್ಲ, ಸಾರಿ ಗೈಸ್, ಮತ್ತೆ ಹೋಗ್ಬಿಟ್ಟೆ ವೀಡಿಯೋ ಮಾಡೋದು. ಎಲ್ಲರೂ ಮಲಗಿದ್ರು, ಸೊ ಕಾಣಿಸೋಕ್ಕೆ ಸರಿ ಹೋಗೋದಿಲ್ಲ, ಅದಕ್ಕೋಸ್ಕರ ಮಾಡಲಿ ರಾತ್ರಿನೂ ಮಾಡೋದು ಮರ್ತೋದೆ. ಹೋಮ್ ಸ್ಟೇ ಮಾಡಿದ್ವಿ 1500ಗೆ, ನಾನ್ AC. 11 ಜನ ಮಲಗಿದ್ವಿ ನೋಡಿ. ಮುಂದೆ ಇರೋದೇ ತುಂಗಭದ್ರಾ ರಿವರ್. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಅಲ್ವಾ, ಜನ ಅಷ್ಟೊಂದು ಕಾಣಿಸ್ತಿಲ್ಲ, ಏಕಾದಶಿ ಇವತ್ತು. ಎಲ್ಲ ನೀರು ನಿಂತೈತೆ, ಮಳೆ ನೀರು. ಬಾಯ್ಸ್, ಹಾಂ ಬರ್ರಿ ಅಣ್ಣ, ಬನ್ನಿ ಎಲ್ಲ ನಾಮ ಹತ್ತಿಸ್ಕೋತಾವ್ರೆ. ಎಲ್ಲರೂ ನಾಮ ಹಚ್ಕೊಂಡ್ರಪ್ಪ. ಒಳಗಡೆ ಅಭಿಷೇಕ ನಡೀತಾ ಇದೆ, ಲೈವ್ ಇದು. ದರ್ಶನಕ್ಕೆ ಹೋಗ್ಬೇಕು, ಟೈಮ್ ಆಲ್ರೆಡಿ 7:10 ಆಯಿತು. ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿ ಇದ್ದಾರೆ ಎಲ್ಲರೂ. ಬರ್ರಿ ಹೋಗೋಣ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನ ಅಷ್ಟೊಂದು ಕಾಣ್ತಾ ಇಲ್ಲ, ಏಕಾದಶಿ ಇದ್ರೂ ಎಲ್ಲ ಹುಡುಗರು ಹೋಯ್ತಾವ್ರೆ. ಕ್ಯೂ ಇದೆ, 1-2 ಲೈನು. ನಂಗೆ ಗೊತ್ತಿರೋ ಒಂದು 20 ಮಿನಿಟ್ಸಲ್ಲಿ ಮುಗಿದೋಗ್ಬಿಡುತ್ತೆ ದರ್ಶನ. ಎಲ್ಲ ಆಲ್ರೆಡಿ ತುಂಬ ಜನ ಬಂದು ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಅಲ್ಲೇ ಹೊರಗಡೆ ಇದ್ದಾರೆ ನೋಡಿ. ದರ್ಶನ ಬರೀ 20 ನಿಮಿಷದಲ್ಲೇ ಆಯಿತು. ಟೈಮ್ ಈಗ 7:30, 7:10ಗೆ ಬಂದ್ವಿ. ಕ್ಯೂ ಅಲ್ಲಿ 20 ನಿಮಿಷದಲ್ಲೇ ದರ್ಶನ ಆಗೋಯ್ತು. ಮಂತ್ರಾಲಯದು ಅಕ್ಷತೆ ಮುಂಚೆ ಇಲ್ಲಿ ಕೊಡ್ತಾಯಿದ್ರು, ಮಂತ್ರಾಕ್ಷತೆ. ಈಗ ಎಲ್ಲೂ ಹಾಕೋರಿಗೆ ಗೊತ್ತಿಲ್ಲ, ಬೋರ್ಡ್ ಇಲ್ಲಿ ಹಾಕೋರು ನೋಡಿ, ತೀರ್ಥ ಪಾದೋದಕ ಆ್ಯಂಡ್ ಮಂತ್ರಾಕ್ಷತೆ. ಮತ್ತು ಅಲ್ಲೊಂದು ಹಾಕಿದ್ದಾರೆ ಲೆಫ್ಟಿಗೆ, ಗೊತ್ತಿಲ್ಲ, ತಗೋಬೇಕು. ಹುಡುಗರು ಕೂತವ್ರೆ. ಮುಂಚೆ ಒಳಗೆ ಕೊಡ್ತಾಯಿದ್ರು ಮಂತ್ರಾಕ್ಷತೆ, ಈಗ ಹೊರಗೆ ಕೊಟ್ಟಿದ್ದಾರೆ. ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ತೀರ್ಥ ಮತ್ತು ಮಂತ್ರಾಕ್ಷತೆ ಇಲ್ಲಿದೆ. ಮಂತ್ರಾಕ್ಷತೆ ಇಲ್ಲ ಗೈಸ್, ಏಕಾದಶಿ ಅಂತೆ. ಮಂತ್ರಾಕ್ಷತೆ ಕೊಡ್ತಾ ಇಲ್ಲ, ಓನ್ಲಿ ತೀರ್ಥ ಮಾತ್ರ ಹೊರಗಡೆ ಬಿಟ್ಟಿದ್ದಾರೆ. ಇದು ಪರವಾಗಿಲ್ಲ, ಮುಂಚೆ ಎಲ್ಲ ಅಲ್ಲೇ ಆಗ್ತಿತ್ತು, ಎಲ್ಲ ಲಾಸ್ಟಲ್ಲಿ ಹೊರಗೆ ಬರಬೇಕಾದ್ರೆ ತಗೊಳ್ಳೋದು. ನೆಕ್ಸ್ಟ್ ನಮ್ಮ ಪಯಣ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪಂಚಮುಖಿ ಆಂಜನೇಯ, ಇಲ್ಲಿಂದನೇ ತುಂಗಭದ್ರಾ ರಿವರ್ ಕಾಣುತ್ತೆ ನೋಡಿ, ಕಾಣ್ತಾ ಇದೆಯಾ ಅಲ್ಲಿ ಹರಿತಾ ಇರೋದು. ಮುಂಚೆ ಹಿಂಗಿಂದನೇ ಹೋಗ್ಬೋದಿತ್ತು, ಬಟ್ ಈಗ ಹೋಗೋಕ್ಕಾಗಲ್ಲ. ಇಲ್ಲಿ ದೇವಸ್ಥಾನ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಪೂರಿ, ದೋಸೆ, ಇಡ್ಲಿ, ವಡೆ. ಟೈಮ್ ಆಲ್ರೆಡಿ 8:15 ಆಗಿದೆ. ಪರವಾಗಿಲ್ಲ, ಬೆಂಗಳೂರು ಥರ ಬರೋಲ್ಲ ದೋಸೆ. ಕಾಂಬಿನೇಷನ್ ಸರಿ ಇರಲ್ಲ ಗೈಸ್. ನೋಡಿದ್ವಿ ಮಂಗಳೂರು ಸತೆಕಾಯ್ತು. ಎಲ್ಲ ದರ್ಶನ ಎಲ್ಲ ಈ ತಿಂಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಸ್ಟಾಪ್ ಈಗ ನಮ್ಮದು ಪಂಚಮುಖಿ ಆಂಜನೇಯ. ಮೇ ಬಿ 18 ಕಿಲೋಮೀಟ್ರ್ ಆಗ್ಬೋದು. ಏನು ಹೊಳೆ ಕಾಣ್ತಿದೆಯಲ್ಲ ಅದೇ ನೋಡಿ ಬಾರ್ಡ್ರು, ಆಂಧ್ರ ಕರ್ನಾಟಕ. ಈಗ ನಾವು ಅದನ್ನು ದಾಟ್ತೀವಿ. ಮಂತ್ರಾಲಯ ಗೇಟ್ ಇದೆಯಲ್ಲ, ಅಂದರೆ ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ. ಅಲ್ಲಿಂದ ಬಂದ್ವಿ, ಪಂಚಮುಖಿ ಹೋಗ್ತಾ ಇದ್ವಿ. ಇಲ್ಲಿ ಆಂಜನೇಯ ಟೆಂಪಲ್ ಇದೆ, ಹಂಗೆ ದರ್ಶನ ಮಾಡ್ಕೊಂಡು ಕೈ ಮುಖ ಬಂದ್ಬಿಡೋಣ ಅಂತ. ಇನ್ನು 17 ಕಿಲೋಮೀಟ್ರ್ ಇದೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ನೋಡಿ, ಅಭಯ ಆಂಜನೇಯ ಇದು. ಅಭಯ ಆಂಜನೇಯ ಟೆಂಪಲ್ಲು. ಬ್ರೇಕ್ಫಾಸ್ಟ್ ಬ್ರೇಕ್ ಆಯಿತು. ಇಲ್ಲಿ ಟೀ ಬ್ರೇಕಾ ಏನೋ ಮಾಡ್ತಾರೆ ಹುಡುಗರು, ಗೊತ್ತಿಲ್ಲ. ಗೇಟ್ ನೋಡಿ ಏನು ಬರೆದಿದ್ದಾರೆ, ಕುಂದದೆ ವರ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವ. 16 ಕಿಲೋಮೀಟ್ರು. ಟೈಮ್ 9 o'clock ಆಗ್ತಾ ಇದೆ. 2 ಮಿನಿಟ್ಸ್. ಚಟ್ನಿ ಹಳ್ಳಿ ಮಾಧವರಂ ಬಂದ್ವಿ. ಇಲ್ಲಿಂದ ರೈಟು ಇಲ್ಲಿಂದ ನಿಯರ್ಲಿ ಅರೌಂಡ್ 10
10-11 ಬರುತ್ತೆ ಅನಿಸುತ್ತೆ. ಮುಂದೆ ಹೋಗ್ಬಿಟ್ಟು ಇನ್ನೂ ರೈಟ್ ತೊಗೋಬೇಕು. ಮಂತ್ರಾಲಯ ಗಾಡಿ ನೋಡಿ, ರಾಯಚೂರು ಮಂತ್ರಾಲಯ ಫ್ರೀಕ್ವೆಂಟಾಗಿ ಬಸ್ ಇರುತ್ತೆ ನಿಮಗೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. 45 ಕಿಲೋಮೀಟ್ರಿಗೆ ನಿಮಗೆ ನಿಯರ್ಲಿ 16-17 ಬರುತ್ತೆ. ಯಾಕಂದರೆ ಇಂಟ್ರೆಸ್ಟ್ ರೇಟು. ತುಂಗಭದ್ರಾ ರಿವರ್ ನಮ್ಮ ಕರ್ನಾಟಕದಿಂದ ಆಂಧ್ರಾಗೆ ಹೋಗ್ತಾಯಿದೆ. ಏನು ಇದೆ ರಿವರ್ ಇದೆಲ್ಲ, ಇದೇ ಬಾರ್ಡ್ರ್ ನೋಡಿ. ಈ ಕಡೆ ಇರೋದು ಕರ್ನಾಟಕ, ಹಿಂದ್ಗಡೆ ಇರೋದು ಆಂಧ್ರ. ವೆಲ್ಕಮ್ ಟು ಕರ್ನಾಟಕ. ರೈಟ್ ತಗೊಂಡ್ವಿ ಪಂಚಮುಖಿ ಆಂಜನೇಯ ಟೆಂಪಲ್ ಸೈಡಿಗೆ. ನಾವೊಂದು 10 ಮಿನಿಟ್ಸ್ ಅಷ್ಟೇ. ಮಂತ್ರಾಲಯ ದರ್ಶನ ಮಾಡ್ಕೊಂಡು ಸುಮಾರು ಜನ ಇಲ್ಲಿ ಬಂದಿರ್ತಾರೆ. ಆಟೋಗಳು ಅಷ್ಟೇ ಟ್ರಿಪ್ ಹೊಡೆದಿರ್ತಾರೆ ಇಲ್ಲಿಗೆ, ಸೈಟ್ ಸೀಯಿಂಗ್ ಥರ. ಬಾಲಾಜಿ ನಾಟಿ ಮಾಡ್ಬಿಟ್ಟವ್ರಿ. ಅಲ್ಲಿದೆ ನೋಡಿ ನಮ್ಮ ಗಾಡಿ. ಬಂದ್ವಿ, ಇಲ್ಲಿ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಪಂಚಮುಖಿ ಪ್ರಾಣದೇವರು ಆಂಜನೇಯ. ಇಲ್ಲೆಲ್ಲ ಆಟೋದಲ್ಲಿ ಇರೋದೆಲ್ಲ ಈ ಮಂತ್ರಾಲಯದಿಂದ ಪ್ಯಾಕೇಜು, ಸೈಟ್ ಸೀಯಿಂಗ್ ಪ್ಯಾಕೇಜ್ ಸರ್. 2 ದೇವಸ್ಥಾನ 3 ದಿವಸ ತೋರಿಸ್ತಾರೆ. ಜಾಗ ತೋರಿಸ್ಕೊಂಡು ಇಲ್ಲಿ ಬಂದು ವೆಯ್ಟ್ ಮಾಡ್ತಾರೆ. ಮತ್ತು ಅದೇ ಆಟೋದಲ್ಲಿ ರಿಟರ್ನ್ ಹೋಗ್ಬೋದು ನೀವು ಮಂತ್ರಾಲಯಕ್ಕೆ. ತುಂಬ ಹಳೆಯ ದೇವಸ್ಥಾನ ನೋಡಿ. ಹಳೇ ಫಿಲ್ಮ್ಸಲ್ಲೆಲ್ಲ ನೋಡಿರ್ತೀರ. ನಂಗೆ ಗೊತ್ತಿರೋಂಗೆ ಇದು ಯಾವುದದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿ ಇದೆ, ಅದರಲ್ಲಿ ರಾಜ್ಕುಮಾರ್ ಅವ್ರು ಭೇಟಿ ಆಗ್ತಾರೆ. ಇಲ್ಲೇ ಎಲ್ಲೋ ಶೂಟ್ ಆಗಿದೆ ಅದು. ಯಾವುದೋ ಫಿಲಮ್ ಅದು, ನನಗೂ ಗೊತ್ತಿಲ್ಲ. ಕಳೆದೋಗಿರ್ತಾರೆ ನೈಟ್. ಒಂದು ಟ್ರೈನ್ ಹಳಿ ತಪ್ಪುತ್ತ ಬಚಾವ್ ಮಾಡ್ತಾರಲ್ಲ, ಯಾವುದೋ ಮೂವಿ ಹೆಸರು ಬರ್ತಾಯಿಲ್ಲ ಅದು ನನಗೆ. ಪಂಚಮುಖಿ ಪ್ರಾಣದೇವರು ನಮ್ಮ ಏಟು ದರ್ಶನ. ಆಂಜನೇಯ ಪಾದಗಳೈತೆ. ಆಂಜನೇಯ ಪಾದ ಆಯ್ತು ನೋಡ್ರಿ. ನಿಮ್ಮ ದರ್ಶನಕ್ಕೆ ಆ ಫಿಲಮ್ ಹೆಸರು ಬಂದ್ಬಿಟ್ಟು ಭಾಗ್ಯವಂತ ಗೈಸ್. ಆವಾಗಲೇ ನಾನು ಹೇಳೋದು ಬರ್ತಿದ್ದಿಲ್ಲ, ಕನ್ಫ್ಯೂಸ್ ಆಗಿತ್ತಲ್ಲ, ಅದೇನು ಭಾಗ್ಯವಂತ ಅದು. ಓಕೆ, ಒಳಗೆ ಮೊಬೈಲ್ ಅಲೋ ಇರಲ್ಲ. ದರ್ಶನ ಎಲ್ಲ ಆಯಿತು. ಇಲ್ಲಿದೆ ಪಾದದಕ್ಕೆ, ಅಂದರೆ ಅವ್ರ ಪಾದ. ಅಲ್ಲಿಂದ ಹೋಗಿ ಸುತ್ಕೊಂಡು ಮೇಲೆ ಬಂದು ಇನ್ನೊಂದು ರೌಂಡ್ ಸುತ್ಕೊಂಡು ಇಲ್ಲಿ ಬರುತ್ತೆ. ಒಟ್ಟು ಈ ಸೈಡ್ ಇದೆ ಗರ್ಭಗುಡಿ. ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಲಂಕಾರ ಏನೂ ಇದ್ದಿರಲ್ಲ ಇವತ್ತು, ಏಕಾದಶಿ ಅಂತ. ಸೊ ಈ ಥರ ಇರುತ್ತಂತೆ. ಕಾಣ್ತಿದೆಯಾ ನಿಮಗೆ ಫೋಟೋದಲ್ಲಿ? ಇದೇ ಥರ ಕಲ್ಲಲ್ಲಿ ಇರೋದು ಅದು. ಹೊರಗಡೆ ಮೊಬೈಲ್ ಅಲೋ ಇಲ್ಲ, ಸೊ ತೋರ್ಸೋಕ್ಕಾಗೋದಿಲ್ಲ. ಯಾಕೆ ಅದೇ ಥರ ಇರುತ್ತೆ. ದೇವಸ್ಥಾನದ ಹಿಂಗೆ ಲೆಫ್ಟ್ ಸೈಡ್ ಹೋದರೆ ಲಕ್ಷ್ಮೀ ಟೆಂಪಲ್ಲು ಏನೋ ಅಂದಿದೆ. ಏನಿದೆ ಅಣ್ಣ ಅಲ್ಲಿ? ಲಕ್ಷ್ಮೀ ಟೆಂಪಲ್ಲು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನೋಡಿ ಗೈಸ್. ಅಲ್ಲಿ ಯಾವ ಲೆವೆಲ್ಗೆ ಬ್ಯಾಲೆನ್ಸ್ ಆಗಿ ನಿಂತಿದೆ ಕಲ್ಲದು. ಅಲ್ಲಿದ್ದಾರೆ ನೋಡಿ ಫ್ಯಾಮಿಲಿ. ಇದು ನೋಡಿ, ಇದು ಸ್ಟೋನ್ ಯಾವ ಥರ ಇದೆ. ಹಾಸಿಗೆ ಮತ್ತು ಹಾಸಿಗೆ ಮತ್ತು ದಿಂಬು ಅಂತ ಇದು ಇಲ್ಲಿ ಹಾಕಿದ್ದಾರೆ ನೋಡಿ.
ಎ ಬೆಡ್ ಆ್ಯಂಡ್ ಪಿಲ್ಲೋ. ನೋಡಿದ್ರಲ್ಲ, ಅದೆಲ್ಲ ಆಟ ಆಡಬೇಕಾಗಿದ್ದರೆ ಅದು ಈಗ ನಾವೆಲ್ಲ ಏನಂತಾರೆ ಲಗೋರಿ ಎಲ್ಲ ಆಡ್ತೀವಲ್ಲ, ಆ ಥರ ಆಟ ಆಡ್ತಿರ್ಬೇಕಾದ್ರೆ ಕಲ್ಲುಗಳೆಲ್ಲ ನೆನೆಸಿರೋದು. ಹಾಸಿಗೆ ಮತ್ತು ಬೆಡ್ಡು. ಇನ್ನು ಇಲ್ಲೇನೋ ನೋಡ್ತಿದ್ದೆ, ಲಕ್ಷ್ಮೀ ಟೆಂಪಲ್ ಅಂತೆ ಅಲ್ಲಿ. ಮ್ಯಾಂಗೋ ತಿಂತಿರೋದು ನೋಡಿ, ಎಲ್ಲೊಬ್ರು ಇದ್ದಾರೆ ನೋಡಿ. ಯಾವ ಲೆವೆಲ್ಗೆ ಬ್ಯಾಲೆನ್ಸ್ ಆಗಿ ನಿಂತೈತೆ. ಮೇಲ್ಗಡೆ ಇರೋ ಕಲ್ಲಿಂದಾನೇ ಬ್ಯಾಲೆನ್ಸ್ ಅದಾಗ್ತಾ ಇರೋದು. ಮಾಡ್ಕೊಂಡು ಮುಂದೆ ಬನ್ನಿ ಗುರುಗಳೇ, ಬೇರೆಯವ್ರಿಗೆ ಅನುಕೂಲ ಮಾಡ್ಕೊಡಿ. ಇವರೇ ತಾಯಿ ಲಕ್ಷ್ಮೀ ದೇವಸ್ಥಾನ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಗುರುಗಳ ದರ್ಶನ ಆಯ್ತಾ. ಮಂತ್ರಾಲಯದಲ್ಲಿ ಆ ಗುರುಗಳ ರಾವಣ ಸ್ವಾಮಿಗಳು ಬಂದಿದ್ರು. ಗುರುಗಳ ರಾವಣ ಸ್ವಾಮಿಗಳು ಬಂದು ಇಲ್ಲಿ ಅಮ್ಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡು ಅಲ್ಲೇ ಪಂಚಮುಖಿ ಸ್ಥಾನದಲ್ಲಿ ರಾಯರು ತಪಸ್ಸು ಮಾಡಿದಾರ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಉದ್ಭವ ಮೂರ್ತಿ ಕೆತ್ತರದಲ್ಲ, ಮಹಾಲಕ್ಷ್ಮೀ ದೇವಿ ತಾನೆಗೆ ಬಂದು ಒಡಮುರದಂತ ಲಕ್ಷ್ಮೀ ದೇವಿ. ಯಾರ ಮನೆಗೆ ಶ್ರೀಚಕ್ರ ಫೋಟೋ ಬೇಕಿದ್ರೆ ಇಲ್ಲಿ 101 ರೂಪಾಯಿ ಗುರುಗಳೇ ಕೊಡ್ತಾನೆ. ಮನೆಗೆ ತಗೊಳ್ಳಿ, ಮನೆ ತರಬಾಲಕ್ಕೆ ಇಟ್ಕೋಬಹುದು, ಆಫೀಸ್ ನಲ್ಲಿ ಇಟ್ಕೋಬಹುದು. ಪಾದರಕ್ಷೆಗಳಿದು, ಪಂಚಮುಖಿ ಪಾದರಕ್ಷೆಗಳು. ನಮ್ಮ ಒಂದು ಪ್ರತೀತಿ ಇರೋದು ಇದರಲ್ಲಿ ನಾವೇನಾದ್ರು ಅಂದ್ಕೊಂಡು ನೆಚ್ಚಿದ್ರೆ ಅಂಟಿದ್ರೆ ಏನಾದ್ರು ಇದ್ರೆ ಇದು ಮಾಡ್ತಾರೆ. ಅದ್ರ ಪ್ರಕಾರ ನಾವು ಹೋದ್ಸರಿ ಎಲ್ಲ ಲಾಸ್ಟ್ ಟೈಮ್ ಬಂದಾಗೆಲ್ಲ ಹಚ್ಚಿದ್ವಿ. ಈ ಥರ ಹಿಂಗೆಂದೆಲ್ಲ ಬಂದು ಅಂಟೋದು ಮೀನ್ಸ್ ಎಲ್ಲರಿಗೂ ಅಂಟಲ್ಲ. ಏನೋ ಒಂದು ಅಡಿಕೆ ಪರಕೆ ಇದ್ರೆ ಈ ಥರ ಇದು ಮಾಡ್ಕೊಳ್ರಿ ಅಂದರೆ ಆಗುತ್ತೆ ಅನ್ನೋ ನಂಬಿಕೆ. ಹಾಗೆ ಫೈನಲಿ ಟೈಮ್ 10 o'clock. ಎಲ್ಲರ ದರ್ಶನ ಆಯಿತು. ಪಂಚಮುಖಿ ಆಂಜನೇಯ ದರ್ಶನ ಆಯಿತು, ಹಿಂದೆ ಮಹಾಲಕ್ಷ್ಮಿ ದರ್ಶನ ಆಯಿತು, ಮತ್ತು ಆವಾಗ ಆಂಜನೇಯ ಪಾದುಕೆ ಮತ್ತು ಹಾಸಿಗೆ ದಿಂಬು ಎಲ್ಲ ದರ್ಶನ ಆಯಿತು. ಈಗ ಟುವರ್ಡ್ಸ್ ಅಂಜನಾದ್ರಿ ಕಿಷ್ಕಿಂದಕ್ಕೆ ಹೊಡ್ತಾ ಇದ್ದೀವಿ. ಮರಳು ಸ್ಕಿಡ್ ಆಗ್ತಾ ಇದೆ ಗಾಡಿ. ಆನ್ ದ ವೇ ಟುವರ್ಡ್ಸ್ ಕಿಷ್ಕಿಂದ ವೃಂದಾವನ ನೋಡ್ಕೊಂಡು ಹೋಗೋಣ ಅಂತ ವೃಂದಾವನಕ್ಕೆ ಹೋಗ್ತಾ ಇದ್ದೀವಿ. ಪಂಚಮುಖಿ ಆಂಜನೇಯ ಟೆಂಪಲಿಂದ ನಿಮಗೆ ನಿಯರ್ಲಿ ಅರೌಂಡ್ 14 kilometers ಆಗುತ್ತೆ. ಜಸ್ಟ್ ಆಪೋಸಿಟ್ ರೋಡಲ್ಲೇ ಬರುತ್ತೆ ಇದು. ನೀವು ಮಂತ್ರಾಲಯದಿಂದ ಹೋಗಿ ರೈಟ್ ತೊಗೋತೀರಲ್ಲ, ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ನೀವು ವೃಂದಾವನಕ್ಕೆ ಬರ್ತೀರ. ನಮ್ಮ ತುಂಗಭದ್ರಾ ರಿವರ್ ಪಕ್ಕದಲ್ಲೇ ಬರುತ್ತೆ. ಹಾಕಿದ್ದಾರೆ ವೇ ಟು ರಾಘವೇಂದ್ರ ಸ್ವಾಮೀಸ್ ಏಕಶಿಲಾ ವೃಂದಾವನ್. ಅದೇ ಬೋರ್ಡೆ ಹೇಳ್ತೀವಿ. ಜಾಪದ ಕಟ್ಟಿ ಬಿಚ್ಚಲಿ. ಹೊಳೆ ಪಕ್ಕನೇ ಟ್ರೈನ್ ಹೋಗ್ತಾ ಇದೆ ಮೂವ್ ಆಗ್ತಾ ಇದೆ ಕಾರ್ಗೋ ಟ್ರೈನು. ವೃಂದಾವನ ಏನೋ ಹೊಸ್ದಾಗಿ ಕಟ್ಟಿದಂಗಿದೆ ಅಣ್ಣ. ಇದು ಈ ರೀಸೆಂಟಾಗಿ ಕಟ್ಟಿರೋದು ಬಿಚ್ಚಾಲಮ್ಮ ಟೆಂಪಲ್ಲು. ಈಗ ನೀವು ಮಂತ್ರಾಲಯ ಹೋಗ್ಬಿಟ್ಟು ಅಲ್ಲಿ ಹೊಳೆ ದಡದಲ್ಲಿ ಒಂದು ಟೆಂಪಲ್ ಇದೆ, ಅದು ಕೂಡ ಬಿಚ್ಚಾಲಮ್ಮನೆ. ಹೀಗೆ ಬಂದರೆ ನೀವು ರಾಘವೇಂದ್ರ ಅವರು ಸ್ವಾಮಿಗಳು ರಾಯರು ತಪಸ್ಸು ಮಾಡ್ತಿದ್ದ ಜಾಗ. ಇನ್ನು ನೋಡಿ, ಇಲ್ಲೊಂದು ಬಿಚ್ಚಾಲಮ್ಮ ದೇವಸ್ಥಾನ ವಿಶೇಷ. ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ಯಾವ ಟೆಂಪಲ್ ನಂಗೆ ಕನ್ಫ್ಯೂಸ್ ಆಗ್ತಿದೆ. ಇದೇ ಇರಬೇಕು ಬಿಚ್ಚಾಲಮ್ಮ ಟೆಂಪಲ್ಲು. ಮತ್ತು ಇದು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಹಾಕಿದಾರೆ. ಬಂದಿದ್ರೆ ಇಲ್ಲಿ ಲಾಸ್ಟ್ ಟೈಮು? ಅಶೋಕಣ್ಣನೇ ಸೀನಿಯರು. ತಪಸ್ ಮಾಡಿದ ಜಾಗ. ತುಂಗಭದ್ರಾ ರಿವರ್ ನೋಡಿ.
ಶ್ರೀ ಮೂಲರಾಮೋ ವಿಜಯತೆ ಪೂಜ್ಯರ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ. ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನಾ ಏಕಶಿಲಾ ವೃಂದಾವನ ರಾಘವೇಂದ್ರ ಸ್ವಾಮಿ. ಬೃಂದಾವನ ನೋಡಿಕೊಂಡು ಟೈಮ್ 11:35 ಆಗ್ತಾಯಿದೆ. ತುಂಗಾ ತೀರದಿಂದ ಮತ್ತೆ ಇದೇ ತುಂಗಭದ್ರಾ ತೀರದ ಹತ್ರ ಕಿಷ್ಕಿಂದಾಗ ಹೋಗ್ತಾ ಇದ್ದೀವಿ ಈಗ. ಎಷ್ಟು 150-60 ಆಗುತ್ತಲ್ಲ ಕಿಲೋಮೀಟ್ರ್? 160 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇನ್ನು ಅಲ್ಲೂ ಇದೆ ತುಂಗಭದ್ರಾ ರಿವರ್ ಸಿಗುತ್ತೆ ನಿಮಗೆ, ಬಟ್ ಪಕ್ಕದಲ್ಲಿರಲ್ಲ, ಒಂಚೂರು ಆ ಕಡೆ. ಹಂಪಿ ಕಿಷ್ಕಿಂದ ಎರಡು ಮಧ್ಯದಲ್ಲಿ ಹರಿಯುತ್ತೆ. ಫುಲ್ ಜಾಮ್ ಆಗಿಬಿಟ್ಟಿದೆ ಸಿಂಗಲ್ ರೋಡ್ ನೋಡಿ. ಬಿಟ್ಟಿದೆ ಮರದ್ದು. ಮೇಕೆಗಳೆಲ್ಲ ಅಲ್ಲೇ ಬಿಟ್ಬಿಟ್ಟವ್ರೆ, ತಿನ್ಕೊಂಡು ಕೂತವೆ. ಇಟ್ಕೊಂಡ್ರೆ 2 ಮೇಕೆನ. ಟೈಮ್ ಬಂದ್ಬಿಟ್ಟು 12:50. ಮಾನ್ವಿ, ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕಲ್ಲಿದ್ದೀವಿ. ಟೀ ಕುಡಿಯೋಣ ಅಂತ ಬ್ರೇಕ್ ಹಾಕಿದ್ದೀವಿ. ತಲೆನೋವು ಬರ್ತೈತೆ ಬೆಳಗ್ಗೆ ಬೇರೆ ಸರಿ ಊಟ ತಿಂಡಿ ಬ್ರೇಕ್ಫಾಸ್ಟ್ ಆಗಿಲ್ಲ. ಇವರು ಅಲ್ಲಿದೆ ನೋಡಿ ಪಾಟೀಲ್ ಕಟ್ಟ ಅಂತ ಸಮಥಿಂಗ್, ಹೋಗಿ ಟೀ ಕುಡಿತಾರೆ. ನಾನು ಸ್ವಲ್ಪ ಮೆಡಿಕಲ್ ಹೋಗಿ ಬರ್ತೀನಿ. ಅಲ್ಲಿದೆ ನೋಡಿ ಪಾಟೀಲ್ ಕಟ್ಟೆ. ನಾನು ಹೇಳಿದ್ನಲ್ಲ, ಕೂದಲು ಹಾಕ್ಬೋದು, ಕೂದಲು ತೆಗಿಬೋದು, ಕೂರ್ಸಕ್ ಬರಲ್ಲ ಅದರಲ್ಲಿ. ಹಾಕೋಣ ಒಂದೊಂದು ಹಾಕಿ ಸ್ಟೇಟಸ್ ಹಾಕಿದ್ರೆ ಅದೆಲ್ಲ ಕ್ಲೀನ್ ಮಾಡಲ್ಲ, ಅವೆಲ್ಲ ಸೀದಲ್ಲ. ಒಂದು ನಿಮಿಷ ಯತ್ನ ಹೇಮಂತು ಯತ್ನ ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಬಳ್ಳಾರಿ ರಾಯಚೂರು ಯಾವ ಇವೆಲ್ಲ